ಆರ್ಎಸ್ಎಸ್ ನಿರ್ಬಂಧಿಸೋದಕ್ಕೆ ಮುಂದಾಗಿದ್ದ ರಾಜ್ಯ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆ ನೀಡಿದೆ ನ್ಯಾಯಾಲಯ. ರಾಜ್ಯ ಸರ್ಕಾರಕ್ಕೆ ಧಾರವಾಡ ಹೈಕೋರ್ಟ್ ಪೀಠದಿಂದ ತಡೆಯಾಜ್ಞೆ. ಆರ್ಎಸ್ಎಸ್ ನಿರ್ಬಂಧಿಸೋದಕ್ಕೆ ಮುಂದಾಗಿದ್ದ ರಾಜ್ಯ ಸರ್ಕಾರಕ್ಕೆ ಇದು ಭಾರಿ ಹಿನ್ನಡೆ ತಂದಿದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆ ನೀಡಿದೆ ಹೈಕೋರ್ಟ್. ರಾಜ್ಯ ಸರ್ಕಾರಕ್ಕೆ ಧಾರವಾಡ ಹೈಕೋರ್ಟ್ ಪೀಠ ನೋಟಿಸ್ ಕೊಟ್ಟಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಸಂಘಟನೆಗಳ ಚಟುವಟಿಕೆಗಳಿಗೆ ಸರ್ಕಾರ ಬ್ರೇಕ್ ಹಾಕಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಪ್ರಮುಖವಾಗಿ ಆರ್ಎಸ್ಎಸ್ನ ನಿರ್ಬಂಧಿಸೋದಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಸರ್ಕಾರದ ಮೇಲೆ ನೇರವಾಗಿ ಮಾಡಲಾಗ್ತಿತ್ತು. ಸರ್ಕಾರ ಅದಕ್ಕೂ ಕೂಡ ಇದು ನಮ್ಮ ಕಾಲದ ಆದೇಶ ಅಲ್ಲ, ಬಿಜೆಪಿ ಕಾಲದ ಆದೇಶ ಅಂತ ಹೇಳಿತ್ತು. ಆರ್ಎಸ್ಎಸ್ ಚಟುವಟಿಕೆ ಟಾರ್ಗೆಟ್ ಮಾಡಿದ್ದ ನಿರ್ಧಾರ ಈಗ ಹಿನ್ನಡೆ ತಂದುಕೊಟ್ಟಿದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಹುಬ್ಬಳ್ಳಿಯ ಪುನಶ್ಚೇತನ ಸೇವಾ ಸಂಸ್ಥೆ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿ ಸಲ್ಲಿಸಿರುತ್ತೆ. ಸಂವಿಧಾನ ನೀಡಿರೋ ಹಕ್ಕನ್ನ ಸರ್ಕಾರಿ ಆದೇಶ ಕಿತ್ಕೊಳ್ಳೋದಕ್ಕಾಗೋದಿಲ್ಲ. ರಾಜ್ಯ ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಪೀಠ ಮಧ್ಯಂತರ ತಡೆ ಕೊಟ್ಟಿದೆ. ಸಂವಿಧಾನಾತ್ಮಕ ಹಕ್ಕನ್ನ ಒಂದು ಸರ್ಕಾರದ ಆದೇಶ ಕಿತ್ಕೊಳ್ಳೋದಕ್ಕಾಗೋದಿಲ್ಲ. ಇಂಥ ಆದೇಶ ಕಾನೂನಿನ ಮೂಲಕ ಬರಬೇಕು, ಸರ್ಕಾರಿ ಆದೇಶದಿಂದ ಅಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯನ ಸರ್ಕಾರದ ಆದೇಶ ಕಿತ್ಕೊಳ್ಳೋದಕ್ಕಾಗಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಇಂಥ ಸರ್ಕಾರಿ ಆದೇಶ ಜಾರಿಗೆ ಬರೋದನ್ನ ಕೋರ್ಟ್ ಅನುಮತಿಸೋದಿಲ್ಲ ಅಂತ ನ್ಯಾಯಾಲಯ ಹೇಳ್ತಾ ಇದೆ. ಸರ್ಕಾರದ ಈ ಆದೇಶ ಸಂವಿಧಾನದ ಹಲವು ವಿಧಿಗಳನ್ನ ಉಲ್ಲಂಘಿಸುತ್ತೆ. ಮಧ್ಯಂತರ ತಡೆ ನೀಡಿ ವಿಚಾರಣೆನ ನವೆಂಬರ್ 17ನೇ ತಾರೀಕಿಗೆ ಮುಂದೂಡಿಕೆ ಮಾಡಿದೆ ನ್ಯಾಯಾಲಯ. ಇನ್ನು ಸರ್ಕಾರದ ಆದೇಶದ ಪ್ರಕಾರ ಅನುಮತಿ ಇಲ್ಲದೆ 10 ಜನ ಸೇರಿದ್ರೆ ಅಪರಾಧ. ಸಂವಿಧಾನದತ್ತವಾದ ಮೂಲಭೂತ ಹಕ್ಕಿಗೆ ಸರ್ಕಾರ ನಿರ್ಬಂಧ ವಿಧಿಸ್ತಾ ಇದೆ. ಸಾಂವಿಧಾನಿಕ ಹಕ್ಕನ್ನ ಸರ್ಕಾರ ಕಿತ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಅರ್ಜಿದಾರರು ತಮ್ಮ ವಾದ ಮಂಡನೆ ಮಾಡಿದ್ರು. ರಸ್ತೆ, ಪಾರ್ಕು, ಮೈದಾನ, ಕೆರೆ ಈ ಪ್ರದೇಶಗಳಲ್ಲಿ ಸರ್ಕಾರ ನಿರ್ಬಂಧ ವಿಧಿಸಿದೆ. ಒಂದು ವೇಳೆ ಪಾರ್ಕ್ನಲ್ಲಿ ನಗೆಕೂಟ ಮಾಡಬೇಕಾದ್ರೂ ಕೂಡ, ನಗೆಕೂಟ ಮಾಡಿದ್ರೂ ಕೂಡ ಅದು ಸರ್ಕಾರದ ಪ್ರಕಾರ ಅಕ್ರಮಕೂಟ. ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ ವಾದ ಮಂಡನೆ ಇದು. ಸರ್ಕಾರದ ಆದೇಶದ ಪ್ರಕಾರ ಒಂದು ವೇಳೆ ಅನುಮತಿ ಇಲ್ಲ ಅಂತ ಹೇಳಿದ್ರೆ 10 ಜನ ಸೇರೋದಕ್ಕಾಗೋದಿಲ್ಲ. ನಗೆಕೂಟ, ಒಂದು ವೇಳೆ ಪಾರ್ಕ್ನಲ್ಲಿ ಒಂದು 10 ಜನ ಸೇರಿ ನಗೆಕೂಟ ಏನಾದ್ರೂ ಮಾಡಿದ್ರು ಅದು ಸರ್ಕಾರದ ಪ್ರಕಾರ ಅಕ್ರಮಕೂಟ. ಸಂವಿಧಾನದತ್ತವಾದ ಮೂಲಭೂತ ಹಕ್ಕಿಗೆ ಸರ್ಕಾರ ಈ ಮೂಲಕ ನಿರ್ಬಂಧ ವಿಧಿಸ್ತಾ ಇದೆ ಅಂತ ಅರ್ಜಿದಾರರ ಪರ ಅಶೋಕ್ ಹಾರನಹಳ್ಳಿ ವಾದ ಮಂಡನೆ ಮಾಡಿದ್ರು. ರಸ್ತೆ, ಪಾರ್ಕು, ಮೈದಾನ, ಕೆರೆ ಇತ್ಯಾದಿಗಳ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿದೆ ಸರ್ಕಾರ. ಇದು ಅರ್ಜಿದಾರರ ಪರ ವಾದ. ಸರ್ಕಾರದ ನಿರ್ಧಾರದ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿದ್ರು ಅರ್ಜಿದಾರರು. ಈಗ ಮಧ್ಯಂತರ ತಡೆ ನ್ಯಾಯಾಲಯದಿಂದ ಸಿಕ್ಕಿದೆ. ಸರ್ಕಾರ ಬೇರೆ ಏನನ್ನೋ ಸಾಧಿಸೋದಕ್ಕೆ ಬಯಸಿದ್ಯಾ ಅಂತ ಹೈಕೋರ್ಟ್ ಪ್ರಶ್ನೆ ಮಾಡ್ತಾ ಇದೆ. ವಾದ ಮಂಡನೆಗೆ ಸರ್ಕಾರದ ಪರ ವಕೀಲರು 1 ದಿನ ಕೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಶಶಿ, ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿ, ಶತಾಯಗತಾಯ ಆರ್ಎಸ್ಎಸ್ನ ಚಟುವಟಿಕೆಗಳನ್ನ ನಿರ್ಬಂಧಿಸಬೇಕು ಅನ್ನೋದು ಸ್ಪಷ್ಟವಾಗಿ ಸರ್ಕಾರದ ನಡೆಯಾಗಿತ್ತು. ಇದರ ಬಗ್ಗೆ ವಾದ ಪ್ರತಿವಾದ ಅಂತೂ ರಾಜ್ಯದ ಜನ ನೋಡಿದ್ದಾರೆ. ಆದ್ರೆ ನ್ಯಾಯಾಲಯ ಕೂಡ ಇಂಥದ್ದೊಂದು ಪ್ರಶ್ನೆ ಎತ್ತಿದೆ. ಬೇರೆ ಏನೋ ಸಾಧಿಸೋದಕ್ಕೆ ಬಯಸಿದ್ಯಾ ಅನ್ನೋ ಪ್ರಶ್ನೆ ಎತ್ತಿದೆ. ಇವತ್ತು ನಡೆದಿರೋ ವಾದ ಪ್ರತಿವಾದ ಮತ್ತು ನ್ಯಾಯಾಲಯದ ಅಬ್ಸರ್ವೇಷನ್. ಸರ್ಕಾರ ತಾನು ಮಾಡಿದಂತಹ ಆದೇಶದಲ್ಲಿ ಎಲ್ಲೂ ಕೂಡ ಆರ್ಎಸ್ಎಸ್ ಹೆಸರನ್ನು ಉಲ್ಲೇಖ ಮಾಡಿರಲಿಲ್ಲ. ತುಂಬ ಎಚ್ಚರಿಕೆಯಿಂದ ಖಾಸಗಿ ಸಂಘಟನೆಗಳು ಅನ್ನುವಂತಹ ವಿಷಯವನ್ನು ಪ್ರಸ್ತಾಪ ಮಾಡಿತ್ತು. ಅದಕ್ಕೆ ಕಾರಣ ಕಾನೂನು ಹೋರಾಟದಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಬಾರದು ಅನ್ನುವಂತಹ ಕಾರಣಕ್ಕೆ ನೇರವಾಗಿ ಆರ್ಎಸ್ಎಸ್ ಹೆಸರನ್ನು ಉಲ್ಲೇಖ ಮಾಡಿರಲಿಲ್ಲ. ಜಗದೀಶ್ ಶೆಟ್ಟರ್ ಅವರ ಸರ್ಕಾರದ ಇದ್ದಂತಹ ಸಂದರ್ಭದಲ್ಲಿ ಹೊರಡಿಸಲಾದಂತಹ ಆದೇಶವನ್ನು
ಪ್ರಸ್ತಾವನೆ ಮಾಡಿ ಅದೇ ಆದೇಶವನ್ನು ಮತ್ತೆ ಜಾರಿಗೆ ತರುವಂತಹ ಪ್ರಯತ್ನ ಮಾಡಿತ್ತು. ಆದರೆ ಆ ಪ್ರಯತ್ನದ ಟಾರ್ಗೆಟ್ ಆಗಿದ್ದು ಮಾತ್ರ RSS ಸಂಘಟನೆ. RSS ಸಂಘಟನೆ ಸಾರ್ವಜನಿಕ ಸ್ಥಳಗಳನ್ನು, ಸರ್ಕಾರಿ ಶಾಲೆಗಳ ಪ್ರದೇಶಗಳನ್ನು, ಸರ್ಕಾರಿ ಸ್ಥಳಗಳನ್ನು ತನ್ನ ಚಟುವಟಿಕೆಗಳಿಗೆ ಬಳಸಿಕೊಳ್ಳುತ್ತೆ. ಉದಾಹರಣೆಗೆ ಪಥಸಂಚಲನ ಇರಬಹುದು, ಅವರ ತರಬೇತಿ ಇರಬಹುದು. ಈ ರೀತಿಯ ಕಾರಣಗಳಿಗಾಗಿ ತನ್ನ ಸಂಘಟನಾ ಕೆಲಸಗಳಿಗೆ ಸರ್ಕಾರಿ ಸ್ಥಳಗಳನ್ನು ಬಳಸಿಕೊಳ್ಳುತ್ತೆ, ಸಾರ್ವಜನಿಕ ಸ್ಥಳಗಳನ್ನು ಬಳಸಿಕೊಳ್ಳುತ್ತೆ. ಇನ್ನು ಮುಂದೆ ಬಳಸಿಕೊಳ್ಳುವ ಮುನ್ನ ಕಡ್ಡಾಯವಾಗಿ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡೆಯಬೇಕು ಅನ್ನುವಂತಹ ನಿರ್ಧಾರವನ್ನು ರಾಜ್ಯ ಸರ್ಕಾರ ಮಾಡಿತ್ತು. ಈಗ ಆ ರಾಜ್ಯ ಸರ್ಕಾರದ ಆದೇಶಕ್ಕೆ ದೊಡ್ಡ ಮಟ್ಟದಲ್ಲಿ ಕಾನೂನು ಹೋರಾಟದಲ್ಲಿ ಹಿನ್ನಡೆಯಾಗಿದೆ. ಹುಬ್ಬಳ್ಳಿಯ ಪುನಶ್ಚೇತನ ಸೇವಾ ಸಂಸ್ಥೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು. ಸಂವಿಧಾನದ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗುತ್ತೆ. ಸಂವಿಧಾನಾತ್ಮಕವಾಗಿ ಪ್ರಜೆಗಳಿಗೆ ಮತ್ತು ಖಾಸಗಿ ಸಂಸ್ಥೆಗಳಿಗೆ ಒಂದಷ್ಟು ಅಧಿಕಾರಗಳಿದೆ, ಹಕ್ಕುಗಳಿದ್ದಾವೆ. ಆ ಹಕ್ಕುಗಳನ್ನು ಒಂದು ಸರ್ಕಾರಿ ಆದೇಶ ಮೊಟಕುಗೊಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಮೂಲಭೂತ ಪ್ರಶ್ನೆಯನ್ನು ಇಟ್ಟುಕೊಂಡು ಇವತ್ತು ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ಅಶೋಕ್ ಆರ್ನಳ್ಳಿ ವಾದ ಮಾಡಿದರು. ಅವರ ವಾದ ಕೂಡ ಇದೇ ಆಗಿತ್ತು. ಸಾಂವಿಧಾನಿಕವಾಗಿ ಸಿಕ್ಕಿರುವಂತಹ ಹಕ್ಕುಗಳನ್ನು ಒಂದು ಸರ್ಕಾರಿ ಆದೇಶ ಮೊಟಕು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರಿಗೂ ಕೂಡ ಇದೆ ಸಂವಿಧಾನಬದ್ಧವಾಗಿ. ಅದನ್ನು ಮೊಟಕು ಮಾಡೋದ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಎನ್ನುವ ವಾದವನ್ನ ಮುಂದಿಟ್ರು. ಈ ಸಂದರ್ಭದಲ್ಲಿ ಚರ್ಚೆ ಆಗುವಾಗ HK ಪಾಟೀಲರು ಇದನ್ನೇ ಮೆನ್ಷನ್ ಮಾಡಿದ್ರು. ಕಾಂಗ್ರೆಸ್ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೆ ಮುಜುಗರ ಆದ್ರೆ ಅದರ ಬಗ್ಗೆ ಚಿಂತಿಸಬೇಕಾಗಿಲ್ಲ, ಆದ್ರೆ ಸರ್ಕಾರವಾಗಿ ತೆಗೆದುಕೊಳ್ಳೋ ಒಂದು ನಿರ್ಧಾರ ನ್ಯಾಯಾಲಯದಲ್ಲಿ ಮುಜುಗರಕ್ಕೆ ಈಡಾಗಬಾರದು ಅಂತ. ದಟ್ ಈಸ್ ವಾಟ್ ಹ್ಯಾಪನಿಂಗ್ ಅಂತ ಅನಿಸ್ತಿದ್ಯಾ? ಪ್ರಿಯಾಂಕ್ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಆರಂಭದಲ್ಲಿ ಬರೆದ್ರು. ಆ ಪತ್ರದ ಆಧಾರದ ಮೇಲೆ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಚರ್ಚೆ ಆದಾಗಲೂ ಕೂಡ ಹಲವು ಸಚಿವರು ಎಚ್ಚರಿಕೆಯಿಂದ ಮುಂದಿನ ಹೆಜ್ಜೆ ಇಡೋಣ ಅನ್ನುವಂತಹ ಸಲಹೆಯನ್ನು ಕೊಟ್ಟಿದ್ರು. ಉದಾಹರಣೆಗೆ HK ಪಾಟೀಲ್ ಅವರು ಇದೇ ರೀತಿಯ ಸಲಹೆಯನ್ನು ಕೊಟ್ಟಿದ್ರು. ಕಾನೂನು ಹೋರಾಟದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.